ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 21 ಮನು ಕರ್ದಮ ಸಂವಾದ. ಇದರಿಂದ ಇವತ್ತು 3 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 35. ಅಥ ಸಂಪ್ರಸ್ಥಿತೆ ಶುಕ್ಲೇ ಕರ್ದಮೋ ಭಗವಾನ್ ಋಷಿಃ ಆಸ್ತೆ ಸ್ಮ ಬಿಂದು ಸರಸಿ ತಂ ಕಾಲಂ ಪ್ರತಿಪಾಲಯನ್. ಅನುವಾದ. ಆಮೇಲೆ ಭಗವಂತನ ಪ್ರಸ್ಥಾನಾನಂತರ ಪೂಜ್ಯ ಕರ್ದಮ ಋಷಿಯು ಭಗವಂತನು ಹೇಳಿದ ಕಾಲವನ್ನು ಕಾಯುತ್ತಾ ಬಿಂದು ಸರೋವರದ ತೀರದಲ್ಲಿ ನಿಂತನು. ಶ್ಲೋಕ 36. ಮನುಸ್ಯಂದನಮಾಸ್ಥಾಯ ಶಾತಕೌಂಭ ಪರಿಚ್ಛದಂ ಆರೋಪ್ಯ ಸ್ವಾಂ ದುಹಿತರಂ ಸ ಭಾರ್ಯ ಪರ್ಯಟನ್ ಮಹೀಂ. ಅನುವಾದ. ಸ್ವಯಂಭುವ ಮನು ತನ್ನ ಪತ್ನಿಯೊಂದಿಗೆ ಚಿನ್ನದ ಆಭರಣಗಳಿಂದ ಅಲಂಕೃತವಾದ ರಥವನ್ನೇರಿದನು. ತನ್ನ ಮಗಳನ್ನು ತಮ್ಮೊಡನೆ ಕುಳ್ಳರಿಸಿಕೊಂಡು ಭೂಮಂಡಲವನ್ನೆಲ್ಲ ಸಂಚರಿಸತೊಡಗಿದನು. ಶ್ಲೋಕ 37. ತಸ್ಮಿನ್ ಸುಧನ್ವನ್ನಹನಿ ಭಗವಾನ್ ಯತ್ ಸಮಾದಿಶತ್ ಉಪಾಯಾದಾಶ್ರಮಪದಂ ಮುನೆ ಶಾಂತವ್ರತಸ್ಯ ತತ್. ಅನುವಾದ. ಎಲೈ ವಿದುರನೇ, ಭಗವಂತನು ಭವಿಷ್ಯ ನುಡಿದಂತೆ ಅದೇ ದಿನ ತನ್ನ ತಪಸ್ಸಿನ ಪ್ರತಿಜ್ಞೆಗಳನ್ನು ಆಗತಾನೇ ಪೂರ್ಣಗೊಳಿಸಿದ್ದ ಮಹರ್ಷಿಯ ಆಶ್ರಮವನ್ನು ಅವರು ತಲುಪಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಕರ್ದಮ ಮಹರ್ಷಿಗಳಿಗೆ ಭಗವಂತ ಏನೆಲ್ಲ ಹೇಳಬೇಕೋ ಹೇಳಿಬಿಟ್ಟು ಅವನು ನೋಡ್ತಾ ನಿಂತಿದ್ದಂಗೆನೆ ಭಗವಂತ ಶ್ರೇಷ್ಠವಾದಂತಹ ಮುಕ್ತಾತ್ಮರೆಲ್ಲ ಕೊಂಡಾಡ್ತಾರಲ್ಲ ಆ ವೈಕುಂಠಕ್ಕೆ ಹೋಗುವ ಮಾರ್ಗವನ್ನು ಹಿಡಿದು ಅವನು ವಾಪಸ್ ಹೋಗ್ತಾನೆ. ಆ ಮುನಿ ಭಗವಂತನ ವಾಹನವಾದಂತಹ ಗರುಡನ ರೆಕ್ಕೆಗಳ ಬಡಿತದಿಂದ ಉಚ್ಚಾರಣೆ ಆಗ್ತಾ ಇದ್ದಂತಹ ಸಾಮವೇದದ ಮೂಲ ಮಂತ್ರಗಳನ್ನು ಕೇಳ್ತಾ ನಿಂತ್ಕೊಂಡಿದ್ದ. ಅಂದರೆ ಆ ಗರುಡನ ರೆಕ್ಕೆಗಳಿಂದ ವೇದ ಮಂತ್ರಗಳು ಮೊಳಗುತ್ತಾ ಇರುತ್ತೆ. ಅದು ಕೂಡ ಅವನಿಗೆ ಕೇಳಿಸ್ತಾ ಇದೆ. ಭಗವಂತ ವೈಕುಂಠಕ್ಕೆ ಹೋಗ್ತಾ ಇರೋದು ಕೂಡ ಕಾಣಿಸ್ತಾ ಇದೆ. ಅಂತಂದರೆ ಅವನು ಅಷ್ಟು ಶುದ್ಧಾತ್ಮನಾಗಿದ್ದಾನೆ. ಅದಕ್ಕೆ ಅವನ ಇಂದ್ರಿಯಗಳೆಲ್ಲವೂ ಕೂಡ ದಿವ್ಯವಾಗಿದೆ. ನಮ್ಮ ಇಂದ್ರಿಯಗಳೆಲ್ಲ ಈಗ ಭೌತಿಕವಾಗಿರುವಂಥದ್ದು, ಮಾಯೆಯಲ್ಲಿ ಮುಳುಗಿರುವಂಥದ್ದು. ನಮಗದು ಕಾಣಿಸೋದಿಲ್ಲ. ನಮ್ಮ ಮುಂದೆ ಅದೆಲ್ಲ ನಡೀತಾ ಇದ್ರೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಆಯಿತಾ? ಈಗ ಮುಂದುವರೆದು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಆಮೇಲೆ ಏನು ಮಾಡಿದ್ರು? ಭಗವಂತ ಹೊರಟೋದ ಮೇಲೆ ಪೂಜ್ಯ ಕರ್ದಮ ಋಷಿಗಳು ಭಗವಂತ ಹೇಳಿದಂತಹ ಒಂದು ಕಾಲವನ್ನು ಕಾಯ್ತಾ ಬಿಂದು ಸರೋವರದ ತೀರದಲ್ಲೇ ನಿಂತಿದ್ರು. ಅಂದರೆ ಭಗವಂತ ಇಲ್ಲಿಗೆ ನಿನಗೆ ಹೆಣ್ಣು ಕೊಡೋದಕ್ಕೆ ಅಂತಾನೆ ಸ್ವಯಂಭುವ ಮನು ತನ್ನ ಪತ್ನಿಯ ಜೊತೆ ಬರ್ತಾಳೆ, ನಿನಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಈಗ ಕಾಯ್ತಾ ಇದ್ದಾರೆ. ಅಂದರೆ ತಾನು ಬಂದಿರುವಂಥ ಕರ್ತವ್ಯ ಏನು ಅಂತಂದರೆ ಈ ಸೃಷ್ಟಿಯಲ್ಲಿ ಸಂತತಿಯನ್ನು ಉತ್ಪತ್ತಿ ಮಾಡುವಂಥದ್ದು ಅವ್ರ ಕೆಲಸ. ಸೊ ಅದಕ್ಕೋಸ್ಕರ ಈಗ ಭಗವಂತ ಹೇಳಿರುವಂಥ ಕೆಲಸವನ್ನು ಮಾಡೋದಕ್ಕೋಸ್ಕರ ಕಾಯ್ಕೊಂಡು ನಿಂತಿದ್ದಾರೆ. ಆಮೇಲೆ ಸ್ವಯಂಭುವ ಮನು ಏನು ಮಾಡ್ದ? ತನ್ನ ಪತ್ನಿಯನ್ನು ಕರ್ಕೊಂಡು ಚಿನ್ನದ ಆಭರಣಗಳಿಂದ ಅಲಂಕೃತವಾಗಿರುವಂತಹ ರಥವನ್ನು ಏರಿ ಅಲ್ಲಿ ತನ್ನ ಮಗಳನ್ನೂ ಕೂಡ ತಮ್ಮ ಜೊತೆ ಕೂರಿಸ್ಕೊಂಡು ಭೂಮಂಡಲವನ್ನೆಲ್ಲ ಸಂಚಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ಇವಾಗ ತನ್ನ ಮಗಳಿಗೆ ಒಂದು ಒಳ್ಳೆ ಗಂಡ ಸಿಗಬೇಕಲ್ವಾ? ಈಗ ಗಂಡನ ಒಂದು ಅನ್ವೇಷಣೆಯಲ್ಲಿ ಹೊರಟಿದ್ದಾರೆ. ಅವಳಿಗೊಂದು ಒಳ್ಳೆ ಹುಡುಗನ್ ನೋಡಬೇಕು ಅಂತಂದ್ಬಿಟ್ಟು. ಯಾಕೆ ಅಂತಂದರೆ ಅವಳು ಅಷ್ಟೊಂದು ಯೋಗ್ಯತೆ ಇರುವಂಥವಳು. ಅವಳಿಗೆ ಸರಿಯಾಗಿ ಹೊಂದಾಣಿಕೆ ಆಗಬೇಕಲ್ಲ, ಅಂಥ ಒಬ್ಬ ವರನನ್ನು ಹುಡುಕೋದಕ್ಕೆ ಹೊರಟಿದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಜಗತ್ತಿನ ಮಹಾರಾಜನಾದ ಮನು ಚಕ್ರವರ್ತಿಯು ತನ್ನ ಮಗಳಿಗೆ ಯೋಗ್ಯವಾದ ವರನನ್ನು ಹುಡುಕಲು ಒಬ್ಬ ಕಾರ್ಯಭಾರಿಯನ್ನು ನಿಯೋಜಿಸಬಹುದಾಗಿದ್ದಿತು. ಆದರೆ ಓರ್ವ ತಂದೆಯು ಮಾಡಬೇಕಾದ ಹಾಗೆ ಅವನು ಮಗಳನ್ನು ಪ್ರೀತಿಸುತ್ತಿದ್ದುದರಿಂದ ಸ್ವತಃ ಕೇವಲ ತನ್ನ ಪತ್ನಿಯೊಂದಿಗೆ ಆಕೆಗೆ ತಕ್ಕ ವರವನ್ನು ಅನ್ವೇಷಣೆ ಮಾಡಲು ಚಿನ್ನದ ರಥವನ್ನೇರಿ ತನ್ನ ರಾಜ್ಯದಿಂದ ಹೊರಟನು. ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಅವನು ಜಗತ್ತಿಗೆ ಮಹಾರಾಜನಾಗಿರುವಂತಹ ಮನು ಚಕ್ರವರ್ತಿ, ಅವನು ತನ್ನ ಮಗಳಿಗೊಂದು ಒಳ್ಳೆ ಗಂಡನನ್ನು ಹುಡುಕಬೇಕು ಅಂತಂದರೆ ಅದಕ್ಕೆ ಯಾರಾದರೂ ಬೇಕಾದಷ್ಟು ಜನ ಇರ್ತಾರೆ, ಕಾರ್ಯಭಾರಿಗಳು ಅಂತ ಹೇಳ್ತಾರೆ. ಹೋಗಿ ನನ್ನ ಮಗಳಿಗೆ ತಕ್ಕ ವರವನ್ನು ಹುಡ್ಕೊಂಡು ಬನ್ನಿ ಅಂದರೆ ಸಾಕು, ಹೋಗಿ ಹುಡ್ಕೊಂಡು ಬರ್ತಾರೆ.
ಆ ರೀತಿ ಅವನು ಅಪಾಯಿಂಟ್ ಮಾಡ್ಕೋಬೋದಾಗಿತ್ತು. ಆದರೆ ಒಬ್ಬ ತಂದೆ ಮಾಡಬೇಕಾಗಿರುವಂಥ ಕರ್ತವ್ಯವನ್ನು ಇಲ್ಲಿ ಅವನು ಸರಿಯಾಗಿ ಮಾಡ್ತಾ ಇದ್ದಾನೆ. ಯಾಕೆ? ಅವನು ತನ್ನ ಮಗಳನ್ನು ತುಂಬ ಪ್ರೀತಿಸ್ತಾ ಇರ್ತಾನೆ. ಅದಕ್ಕೆ ಅವನಿಗೆ ಯೋಗ್ಯ ವರವನ್ನು ಹುಡುಕಬೇಕು ಅಂತ ಸ್ವತಃ ತಾನೇ ಆ ಕೆಲಸ ಮಾಡಬೇಕು ಅಂತ ತನ್ನ ಹೆಂಡತಿಯ ಜೊತೆಯಲ್ಲಿ ಈಗ ಮಗಳಿಗೆ ತಕ್ಕ ವರನನ್ನು ಹುಡುಕುವಂಥ ಕೆಲಸ ಮಾಡೋದಕ್ಕೆ ಚಿನ್ನದ ರಥವನ್ನು ಏರಿ ಅವನು ತನ್ನ ರಾಜ್ಯದಿಂದ ಹೊರಡ್ತಾನೆ. ಇಲ್ಲಿ ಮುನಿಗಳು ಹೇಳ್ತಾರೆ, ಎಲೈ ವಿದುರ, ಭಗವಂತ ಭವಿಷ್ಯ ನುಡಿತಾನಲ್ಲ, ಅಂದರೆ ಇಲ್ಲಿಗೆ ಹೆಣ್ಣು ಹುಡುಕೊಂಡು ಇಲ್ಲಿಗೆ ನಿನ್ನನ್ನು ಹುಡುಕೊಂಡು ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡೋದಕ್ಕೋಸ್ಕರ ಬರ್ತಾರೆ ಇಲ್ಲಿಗೇನೆ, ನೀನಿಲ್ಲೇ ಇರು ಅಂತಂದ್ಬಿಟ್ಟು ಭಗವಂತ ಹೇಳ್ತಾನಲ್ಲ, ಆ ಭವಿಷ್ಯ ನುಡಿದ ಹಾಗೇನೆ ಅದೇ ದಿನ ತನ್ನ ತಪಸ್ಸಿನ ಪ್ರತಿಜ್ಞೆಗಳನ್ನು ಆಗ ತಾನೇ ಪೂರ್ಣಗೊಳಿಸಿದ್ದಂತಹ ಮಹರ್ಷಿ ಆಶ್ರಮವನ್ನು ಅವರು ತಲುಪ್ತಾರೆ. ಅಂದರೆ ಇಲ್ಲಿ ತಾನು ತಪಸ್ಸು ಮಾಡೋದಕ್ಕೇನು ಕಾರಣ ಅನ್ನೋದು ಕೂಡ ಭಗವಂತನಿಗೆ ಹೇಳಿರ್ತಾನೆ, ನನಗೊಂದು ಒಳ್ಳೆ ಹೆಣ್ಣು ಬೇಕು ಅಂತಂದ್ಬಿಟ್ಟು. ಈಗ ಅವನು ತನ್ನ ತಪಸ್ಸನ್ನು ಮುಗಿಸಿ ಎಲ್ಲ ಆಗಿತ್ತು, ಭಗವಂತ ಬಂದು ಅದರ ಬಗ್ಗೆನೂ ಹೇಳಿದ್ದ. ಅದೇ ದಿನ ಆಗ ಏನಾಯಿತು, ಅವರು ಭಗವಂತ ಹೇಳ್ದಾಗೇನೆ ಆ ಆಶ್ರಮವನ್ನು ಹುಡುಕೊಂಡು ಬಂದು ಅಲ್ಲಿಗೆ ತಲುಪ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.